ಮಚ್ಚು ಬಳಸಿ ರೀಲ್ಸ್ ಮಾಡಿ ಜೈಲು ಸೇರಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾಗಿರುವಂತಹ ವಿನಯ್ ಮತ್ತು ರಜತ್ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. 3 ದಿನಗಳ ಪೊಲೀಸ್ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ಮಾಡಿದ ಕೋರ್ಟ್ ಇವತ್ತು ಜಾಮೀನು ಮಂಜೂರು ಮಾಡಿದೆ. ಮಚ್ಚಿಡಿದು ರೀಲ್ಸ್ ಮಾಡಿದ್ದವರಿಗೆ ರಿಲೀಫ್. ರಜತ್ ವಿನಯ್ಗೆ ಷರತ್ತುಬದ್ಧ ಜಾಮೀನು. ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ವಿನಯ್ಗೆ ಕೊನೆಗೂ ಜೈಲಿನಿಂದ ಮುಕ್ತಿ ಸಿಕ್ಕಿದೆ. ಕಳೆದ ವಾರ ಬೆಂಗಳೂರಿನ ನಾಗರಭಾವಿಯ ಅಕ್ಷಯ್ ಸ್ಟುಡಿಯೋದಲ್ಲಿ ಮಚ್ಚು ಹಿಡಿದು ಇಬ್ಬರು ರೀಲ್ಸ್ ಮಾಡಿದ್ರು. ಈ ಸಂಬಂಧ ಬಸವೇಶ್ವರ ನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ವಿಚಾರಣೆ ನಡೆಸಿದ ಪೊಲೀಸರು ಮಚ್ಚು ಅಸಲಿ ಅನ್ನೋ ಶಂಕೆಯಲ್ಲಿ ಇಬ್ಬರನ್ನು ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ವಿಚಾರಣೆ ವೇಳೆ ಇವರು ಬಳಸಿದ್ದ ಮಚ್ಚು ಪತ್ತೆಯಾಗದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ಕಸ್ಟಡಿಗೆ ನೀಡಲಾಗಿತ್ತು. ಇಂದು ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಇಬ್ಬರನ್ನ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು. ಮೊದಲಿಗೆ ಆರೋಪಿಗಳ ಪರ ವಕೀಲರಾದ ಪ್ರಕಾಶ್ ವಾದ ಮಾಡಿದ್ರು. ಈಗಾಗಲೇ ಆರೋಪಿಗಳನ್ನು ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಇನ್ನೂ ಇಡೀ ಲೈಫ್ನಲ್ಲಿ ಇವರು ರೀಲ್ಸ್ ಮಾಡೋ ಗೋಜಿಗೆ ಹೋಗಲ್ಲ. ಇದೇ ಭಾನುವಾರ ಪ್ಯಾನ್ ಇಂಡಿಯಾ ಮಾದರಿಯ ಹೊಸ ಸಿನಿಮಾ ಶೂಟಿಂಗ್ ಇದೆ. ಈಗ ರಿಲೀಸ್ ಮಾಡದಿದ್ರೆ ಅವರ ಜೀವನ ಹಾಳಾಗಿ ಹೋಗುತ್ತೆ. ದಯವಿಟ್ಟು ಜಾಮೀನು ಮಂಜೂರು ಮಾಡಬೇಕು ಅಂತ ಮನವಿ ಮಾಡಿದ್ರು. ಇದೇ ವೇಳೆ ಸರ್ಕಾರಿ ಪರ ವಕೀಲ ಹರಿಶ್ಚಂದ್ರ ಗೌಡ ಕೂಡ ಪ್ರತಿವಾದ ಮಂಡಿಸಿ ಆರೋಪಿಗಳು ರೀಲ್ಸ್ನಲ್ಲಿ ಬಳಸಿದ ಮಚ್ಚನ್ನ ಸುಮ್ಮನಹಳ್ಳಿ ಬಳಿಯ ಕಾಲುವೆಯಲ್ಲಿ ಎಸೆದು ನಾಶ ಮಾಡಿದ್ದಾರೆ. ಮಚ್ಚು ಪತ್ತೆಯಾಗದ ಹಿನ್ನೆಲೆಯಲ್ಲಿ ಇವರಿಗೆ ಜಾಮೀನು ನೀಡಬಾರದು ಅಂತ ಮನವಿ ಮಾಡಿಕೊಂಡ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತು. ವಾದ ವಿವಾದ ನಂತರ ಇವತ್ತು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ಇವತ್ತು ಷರತ್ತು ಏನು ಮಾಮೂಲಿ, ಸಾಕ್ಷಿ ನಾಶ ಮಾಡಬಾರ್ದು, ಇದೇ ತರಹದ ಆಕ್ಟಿವಿಟೀಸ್ ಅನ್ನು ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಆರೋಪಿಗಳಾದ ರಜತ್ ವಿನಯ್ಗೆ ಜಾಮೀನೇನೋ ಸಿಕ್ಕಿದೆ. ಆದರೆ ಜಾಮೀನು ಆದೇಶ ಜೈಲಿಗೆ ತಲುಪಿದ್ದು ತಡವಾಗಿದ್ದರಿಂದ ಇವತ್ತು ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಳೆದು ನಾಳೆ ರಿಲೀಸ್ ಆಗಲಿದ್ದಾರೆ. ಒಟ್ನಲ್ಲಿ ಇರಲಾರದೆ ಇರುವೆ ಬಿಟ್ಕೊಂಡಂಗಾಯ್ತು. ಸ್ಟಾರ್ಗಳಾಗೋ ಮೊದಲೇ ಶೋ ಆಫ್ ಮಾಡೋಕೆ ಹೋಗಿ ಜೈಲು ಸೇರಿ ಪರದಾಡುವಂತಾಗಿತ್ತು. ಇನ್ಮೇಲಾದ್ರೂ ಬುದ್ಧಿ ಕಲಿತು ಹುಚ್ಚಾಟ ಬಿಡ್ತಾರಾ ಕಾದ್ ನೋಡ್ಬೇಕು. ಮಂಜುನಾಥ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ರನ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ತನಿಖೆ ರಿಪೋರ್ಟ್ ಸಬ್ಮಿಟ್ಗೆ ಡಿಆರ್ಐ ಸಿದ್ಧತೆಯನ್ನು ನಡೆಸಿದ್ದು ಇಡಿ ಮತ್ತು ಸಿಬಿಐ ತನಿಖೆ ಮುಂದುವರೆಸಿದೆ. ಹೀಗಿರುವಾಗಲೇ ಪರಪ್ಪನ ಅಗ್ರಹಾರದಲ್ಲಿರೋ ರನ್ಯರಾವ್ಗೆ 2 ಕೋರ್ಟ್ನಲ್ಲೂ ಬೇಲ್ ರಿಜೆಕ್ಟ್ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ರನ್ಯ ಹೇಗಿದ್ದಾರೆ ಗೊತ್ತಾ? ನೋಡೋಣ ಬನ್ನಿ. ಪಂಜರದೊಳಗೆ ಸಿಲುಕಿದ ದುಬೈ ಪಾರಿವಾಳ. ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ವಿಲವಿಲ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಎಸ್, ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ. ಬೇಲ್ ಸಿಗತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ರನ್ಯಾಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಸೆಷನ್ಸ್ ಕೋರ್ಟ್ ಅಲ್ಲೂ ಬೇಲ್ ರಿಜೆಕ್ಟ್ ಆಗಿದೆ. ಐಷಾರಾಮಿ ಲೈಫ್ ಲೀಡ್ ಮಾಡಿದ್ದ ರನ್ಯಾ ಜೈಲಲ್ಲೇ ಕಾಲ ಕಳೆಯುವಂತಾಗಿದೆ. ಹೀಗಿರುವಾಗ ಜೈಲಿನ ವಾತಾವರಣಕ್ಕೆ ಹೊಂದಿಕೊಂಡಿರೋ ರನ್ಯಾ ಓದುವ ಹವ್ಯಾಸ ಬೆಳೆಸ್ಕೊಂಡಿದ್ದಾರಂತೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಂಗ್ಲಿಷ್, ಕನ್ನಡ ನ್ಯೂಸ್ ಪೇಪರ್ ಓದ್ತಿದ್ದಾರಂತೆ. ಜೈಲಿನೊಳಗೆ 5 ಮಂದಿಯ ವಿಚಾರಣಾ ದಿನ ಮಹಿಳಾ ಕೈದಿಗಳ ಬ್ಯಾರಕ್ನಲ್ಲಿ ರನ್ಯಾ ದಿನ ದೂಡ್ತಿದ್ದಾರೆ. ಮೊದಲು ಜೈಲಿಗೆ ಹೋಗಿದ್ದ 2-3 ದಿನ ನೋವಿನಲ್ಲಿದ್ದ ರನ್ಯಾ ದಿನ ಕಳೆದಂತೆ ಜೈಲಿನ ವಾತಾವರಣ, ಊಟಕ್ಕೆ ಹೊಂದ್ಕೊಂಡಿದ್ದಾರಂತೆ. ಬ್ಯಾರಕ್ ಪಕ್ಕದಲ್ಲೇ ಲೈಬ್ರರಿ ಇದ್ದು ಹೆಚ್ಚು ಸಮಯ ಓದುವ ಹವ್ಯಾಸ ಬೆಳೆಸ್ಕೊಂಡಿದ್ದಾರಂತೆ. ಇಂಗ್ಲಿಷ್ ಭಾಷೆಯ ಕಾದಂಬರಿ ಪುಸ್ತಕಗಳನ್ನೇ ಹೆಚ್ಚು ಓದ್ತಿರೋ ರನ್ಯಾ ಜೈಲೂಟಕ್ಕೆ ಅಡ್ಜಸ್ಟ್ ಆಗಿದ್ದಾರಂತೆ. ರಾಯಲ್ ಲೈಫ್ ರೂಢಿಸಿಕೊಂಡು ಹೆಚ್ಚಾಗಿ ಟ್ರಾವೆಲ್ನಲ್ಲೇ ಇರ್ತಿದ್ದ ರನ್ಯಾಗೆ ಓದುವ ಹವ್ಯಾಸ ಹೆಚ್ಚಿತ್ತು. ಹೀಗಾಗಿ ಜೈಲಲ್ಲಿಯೂ ಓದೋದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಮತ್ತೊಂದು ಕಡೆ ಕ್ವಾರಂಟೈನ್ ಸೆಲ್ಲಲ್ಲಿರೋ ತರುಣ್ ರಾಜ್ ಕೂಡ ಜೈಲಿಗೆ ಹೊಂದ್ಕೊಂಡಿದ್ದಾರಂತೆ. ಈಗಾಗಲೇ 2 ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಜಾ ಆಗಿದ್ದು ಮುಂದಿನ ಮೊದಲ ವಾರದಲ್ಲೇ ಹೈಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ. ಒಟ್ಟಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಕ್ಕಿಬಿದ್ದ ರನ್ಯಾರಾವ್ಗೆ ಜೈಲೇ ಗಟ್ಟಿಯಾಗಿದೆ. ಜಾಮೀನಿಗಾಗಿ 2 ಕೋರ್ಟಲ್ಲೂ ಅರ್ಜಿ ಸಲ್ಲಿಕೆಯಾದರೂ ಕೂಡ ಅಲ್ಲಿ 2 ಕೋರ್ಟಲ್ಲೂ ಅರ್ಜಿ ತಿರಸ್ಕೃತ ಆಗಿದೆ. ಈಗ ಹೈಕೋರ್ಟ್ ಅಲ್ಲಿ ಅರ್ಜಿ ಹಾಕಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಮೂಲಕ ಜೈಲಲ್ಲಿರುವಂತಹ ರನ್ಯಾರಾವ್ ಅಲ್ಲಿ ಜೈಲಲ್ಲಿ ಹೊಂದಾಣಿಕೆ ಮಾಡಿಕೊಂಡಿರುವಂತದ್ದು, ಜೈಲಿನ ವಾತಾವರಣಕ್ಕೆ ಹೊಂದಾಣಿಕೆ ಆಗಿರುವಂತದ್ದು, ಮತ್ತೆ ಓದುವ ಹವ್ಯಾಸವನ್ನ ಬೆಳೆಸಿಕೊಂಡಿದ್ದಾರೆ. ಈ ಮೂಲಕವಾಗಿ ಜೈಲಲ್ಲಿ ಕಾಲ ಕಳೀತಾ ಇರುವಂತಹ ರನ್ಯಾರಾವ್ ಹೈಕೋರ್ಟ್ ಅಲ್ಲಿ ಜಾಮೀನು ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು.